ಈ ಮನೆಗಳೆಲ್ಲ ನಿಂತು ಹೋಗ್ಬಿಡ್ತಾವೆ. ಆಗ ಅನಿವಾರ್ಯವಾಗಿ ಇಂಥವ್ರ ತಂದೆ ತಾಯಿಗಳು ಇಂಥವ್ರ ಮಕ್ಕಳು ಅನಿವಾರ್ಯವಾಗಿ ಭಿಕ್ಷಾಟನೆಗೆ ಮತ್ತೆ ಇಳಿಯುವಂಥ ಪ್ರಸಂಗ ಬರ್ತದೆ. ಅಂದರೆ ನಾವು ವ್ಯವಸ್ಥೆ ನಿರ್ಮಾಣ ಮಾಡುವುದರಲ್ಲಿನೂ ಸೋತಿದ್ದೀವಿ. ಅದಕ್ಕೆ ನಾವು ಹೇಳ್ತೀವಿ, ಇಲ್ಲ ನಮ್ಗೆ ಖರ್ಚು ಮಾಡೋದು ದುಡ್ಡು ಬೇಕ್ರಿ, ಅದಕ್ಕೆ ನಾವು ಸಾರಾಯಿ ಇಟ್ಟಿದ್ರಿ, ಅಬಕಾರಿ ನೀತಿಯನ್ನು ಮಾಡಿದ್ವಿ ರೀ. ಸ್ವತಃ ಇದಕ್ಕೆ ಕೇಜ್ರಿವಾಲು ಬಲಿಯಾದ ಆ ಮದ್ದು ಬೇರೆ. ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನ ಹೇಳ್ತಾ ಇದ್ದೇವೆ, ಅದನ್ನು ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾರಾಯಿ ಬಂದ್ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಚರ್ಚೆ ಮಾಡೋಕೆ ಹೋಗ್ತಾ ಇಲ್ಲ. ಸಡನ್ನಾಗಿ ಹೋಗ್ತಾರೆ ರೆಡಿ ಸಿದ್ದರಾಮಯ್ಯ ಕೇಸ್ ತಕ್ಷಣ ಹೇಳ್ಬಿಡ್ತಾರೆ, ಇಲ್ಲರಿ ಈ ಕಲ್ಯಾಣಕಾರಕ ನಾವು ಕಾರ್ಯಕ್ರಮದ ಇರ್ಬೇಕಾಗಿದ್ರೆ ಸಾರಾಯಿಗೆ ನಾವು ಅದು ಟ್ಯಾಕ್ಸ್ ಹೋಗಿ ಬಂದ್ರೆ ಟ್ಯಾಕ್ಸ್ ಹೇಳಿದ್ದು ಬರೋದಿಲ್ಲ ರೀ. ಅವರು ಸೆಂಟ್ರದವ್ರಂದು ನಮ್ಮ ಕಡೆ ಟ್ಯಾಕ್ಸ್ ತೊಗೊಳ್ತಾರೆ, ನಮಗೆ ಒಂದು ₹100 ಬರೀ ₹13 ಅದು ₹1 ₹13 ಅಷ್ಟೇ ಕೊಡ್ತಾರೆ. ಹಿಂಗೆ ಇವರು ಒಂದು ನೆಪ ಹೇಳ್ತಾರೆ, ಕೇಂದ್ರದವ್ರು ನೆಪ ಹೇಳ್ತಾರೆ. ಬಿದ್ದಿರೋ ಸಂಬಂಧ ರಾಜ್ಯಗಳನ್ನು ಬಡ ರಾಜ್ಯಗಳನ್ನ ಎಬ್ಬಿಸ್ಬೇಕಾಗಿತ್ತು ಅವ್ರು ಹೇಳ್ತಾರೆ. ಹಾಗಾದ್ರೆ ಎಬ್ಬಿಸಿದ್ರೆ ಬಿಹಾರಕ್ಕೆ ಮೇಲೆ ಹೇಳುವಂತ್ರಿ ನಿಮ್ಮಂತ ಇವ್ರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬಿಹಾರದ್ರು ಭಾಳ ಬಡ್ತನದ, ಉತ್ತರ ಪ್ರದೇಶದಲ್ಲೂ ಬಡ್ತನದ, ಅಲ್ಲಿ ಯಾಕೆ ಉದ್ಧಾರ ಆಗಿಲ್ಲ. ಮತ್ತು ಹೆಚ್ಚು ನಮ್ಮ ಎಲ್ಲ ಶ್ರೀಮಂತ ರಾಜ್ಯಗಳ ಏನು ಟ್ಯಾಕ್ಸ್ ಬರ್ತದೆ ಹೆಚ್ಚು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಅಲ್ಲಿ ವಿನಿಯೋಗ ಮಾಡ್ತಾರೆ, ಉತ್ತರ ಪ್ರದೇಶ ಮತ್ತು ಬಿಹಾರ ಅಂತ ಬಡ ರಾಜ್ಯಗಳಲ್ಲೇ. ಅಂದ್ರೆ ನೀವು ಇದು ಹೇಳಿದ್ರಿ, ಬಟ್ ಅದು ಅಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಆಗಲಿಲ್ಲ. ಇಲ್ಲಿ ಇವರು ಪಾಪ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಟ್ಟಂಥ ರಾಜ್ಯಗಳು ಇಲ್ಲೂ ಬಡತನ ಹೋಗಲಿಲ್ಲ, ಇಲ್ಲೂ ಭಿಕ್ಷಾಟನೆ ಹೋಗಲಿಲ್ಲ. ಇದಕ್ಕೆ ಭಿಕ್ಷಾಟನೆ ಮೂಲ ಕಾರಣ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಲಾರದ ಸರ್ಕಾರ. ಏನೋ ಇದನ್ನು ಕೊಟ್ಟಿವಿ, ಗ್ಯಾರಂಟಿ ಕೊಟ್ಟಿವಿ, ಅದು ಇದೆಲ್ಲ ಬೇಕಾಗಿಲ್ಲ ರೀ. ಗ್ಯಾರಂಟಿ ಏನೂ ಬೇಕಾಗಿಲ್ಲ. ಅವ್ರಿಗೆಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಮಾಡಿ ಉದ್ಯೋಗ ಮಾಡಿ ಊಟ ಮಾಡ್ರಪ್ಪ ಅಂತ ಹೇಳಿದರೆ ಸಹಜವಾಗಿ ಎಲ್ಲರೂ ಅವ್ರವ್ರು ದುಡಿದವ್ರು ಊಟ ಮಾಡುವಂಥ ಪ್ರಸಂಗ ಬರ್ತದೆ. ಏನು ಉದ್ಯಮಗಳೆಲ್ಲ ಬಂದ್ ಮಾಡಿದ್ದೀರಿ, ಮತ್ತೇನಿಲ್ಲ. ಎಲ್ಲ ಅಗ್ರಿಕಲ್ಚರ್ಗಂತ ಲಾಭದ ಉದ್ಯೋಗ ಮಾಡಿಲ್ಲ ನೀವು, ಅಲ್ಲಿ ಮ್ಯಾಕ್ಸಿಮಮ್ ಲಾಭ ನೀವು ತೊಗೊಂಡ್ಬಿಡಿದ್ರಿ. ಹೀಗಾಗಿ ರೈತ ಸಹಿತ ಸೂಸೈಡ್ ಮಾಡ್ಕೊಂಡು ಹೋಗ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆ ಕಬ್ಬು ಎದಕ್ಕೂ ಬರಲಾರ್ದು ಕಬ್ಬು ಬೆಳೆದ್ರಿಂದ ಸಾರಾಯಿ ಥರ ಮಾಡೋದು. ಇನ್ನೊಂದು ಅಂದ್ರೆ ನಿಮ್ಗೆ ಗೊತ್ತದ ಸಕ್ಕರೆಯಿಂದ ಅದು ಕಬ್ಬಿಣದ ಏನು ಥರ ಆಗ್ತದೆ, ಒಂದು ಸಕ್ಕರೆ ಶುಗರ್ ಆಗ್ತದೆ ರೀ, ಇನ್ನೊಂದು ಶುಗರ್ ರೋಗ ಆಗ್ತದೆ, ಸಾರಾಯಿಗೆ ಆಗ್ತದೆ. ಅದಕ್ಕೂ ಉಪಯೋಗ ಇರೋದು. ಅದನ್ನು ಮಾಡಿ ಸಾರಾಯಿ ಥರ ಮಾಡಿ ಮತ್ತು ಅದನ್ನು ಮಾರ್ತೀರಿ. ಯಾರಿಗೆ ಹೆಚ್ಚು ಕುಡಿಯೋರು ಬಡವರು ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರು ₹300 ಕೊಡೋದಿಲ್ಲ, ಅದ್ರ ₹100-200 ಕೊಡೋದು ಮೆಂತ್ರ ಹಾಳು ಮಾಡ್ಕೊಳ್ತಾರೆ. ಹೀಗಾಗಿ ಭಿಕ್ಷಾಟನೆಗೆ ಇವೆಲ್ಲ ಕಾರಣಗಳು ರೀ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾಯಿಲ್ಲ ನಮ್ಮ ಸರ್ಕಾರಗಳು? ಇವ್ರಿಗೆ ಗೊತ್ತಿಲ್ಲ ಅಂತ ಅಂತೀರಿ ನೀವು, ಎಲ್ಲನೂ ಗೊತ್ತದ. ಇವರೆಲ್ಲ ಬುದ್ಧಿವಂತರಲ್ಲ ರೀ.